ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. KCET 2026ಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾದ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು. ಗುಡ್ ನ್ಯೂಸ್ ಕೂಡ ಅಂತಲೇ ಹೇಳ್ಬೋದು. ಯಾಕೆಂದರೆ ಸೀಟ್ ಸರೆಂಡರ್ ಈಗ ಸೀಟು ಎರಡನೇ ರೌಂಡ್ಗೆ ಜಾಸ್ತಿ ಆಗ್ತಿದೆ. ಆದ್ದರಿಂದ ಇನ್ನೂ ಜಾಸ್ತಿ ಜನಕ್ಕೆ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವ್ರಿಗೆ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಮತ್ತು ಈಗ ಎಡಿಟ್ ಆಪ್ಷನ್ ಇವತ್ತು 13ನೇ ತಾರೀಕು ಕ್ಲೋಸ್ ಆಗಿದೆ, ಪೋರ್ಟಲ್ ಕ್ಲೋಸ್ ಆಗುತ್ತೆ. ಯಾರು ಮಾಡಿಲ್ಲ ಬೇಗ ಮಾಡ್ಕೊಳ್ಳಿ. ಈಗೇನಂದರೆ ಡೀಟೇಲ್ಸ್ ಸಿಗುತ್ತೆ, ಅದರಿಂದ ಈ ವಿಡಿಯೋ ನಮ್ಗೆ ತಪ್ಪದೇ ನೋಡಿ. ಮತ್ತು ಯಾರು ಸ್ಕಿಪ್ ಮಾಡ್ದೇ ನೋಡಿ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಮಾಡೋ ಚಿಕ್ಕ ಸಹಾಯ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮತ್ತು ವಿಡಿಯೋಗೆ ಲೈಕ್ ಮಾಡೋದು. ಕರ್ನಾಟಕ ಸರ್ಕಾರದಿಂದ ಉನ್ನತ ಶಿಕ್ಷಣ ಇಲಾಖೆಯಿಂದ ಕೆಲವು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸರೆಂಡರ್ ಆಗಿರೋ ಸೀಟುಗಳು ರೌಂಡ್ 2ನಲ್ಲಿ KA ಮೂಲಕ ಲಭ್ಯವಾಗುವಂತೆ ಮಾಡಲಾಗಿದೆ. ಅಂದರೆ ಈಗ ಏನು ಸ್ಕ್ರೀನ್ ಮೇಲೆ ನೋಡ್ತಿದ್ರೆ ಎರಡು ಲಿಂಕ್ ಕ್ಲಿಕ್ ಮಾಡಿ ಯಾವ ಕಾಲೇಜ್ ಸರೆಂಡರ್ ಆಗಿದೆ, ಎಷ್ಟೆಷ್ಟು ಸೀಟ್ಗಳು ಯಾವ ಕ್ಯಾಟಗರಿಗೆ ಅಂತ ಚೆಕ್ ಮಾಡ್ಕೋಬೋದು. PDF ಬೇಕು ಅಂದರೆ ನೀವು KFCL ವೆಬ್ಸೈಟಲ್ಲಿ ಸಿಗುತ್ತೆ. ಇಲ್ಲಾಂದರೆ ನಮ್ಮ ವಾಟ್ಸಪ್ ಚಾನಲ್ ಜಾಯ್ನ್ ಆದರೆ ಡೈರೆಕ್ಟ್ ಲಿಂಕ್ ಇರುತ್ತೆ. ವಾಟ್ಸಪ್ ಚಾನಲ್ ಲಿಂಕ್ ಬಂದು ಕಮೆಂಟ್ ಬಾಕ್ಸ್ನಲ್ಲಿರುತ್ತೆ. ಇದು ವಿಶೇಷವಾಗಿ ರೌಂಡ್ 2 ಸೀಟ್ ಅಲಾಟ್ಮೆಂಟ್ಗಾಗಿ ಕಾಯುತ್ತಿರುವ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾದ ಮಾಹಿತಿ. ಹಾಗಾಗಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಈ ನೋಟಿಫಿಕೇಷನಲ್ಲಿ ಗೇಟ್ 1 ಗೌರ್ಮೆಂಟ್ KA ಸೀಟ್ ಅಡಿಯಲ್ಲಿ ಲಭ್ಯವಾಗುವ ಸೀಟ್ಗಳು ಮಾಹಿತಿಯನ್ನು ನೀಡಲಾಗಿದೆ. ಇದರಲ್ಲಿ PH 5%, HK ಮತ್ತು RK ಸೀಟ್ಗಳು ವಿವರವನ್ನು ಕೂಡ ತೋರಿಸಲಾಗಿದೆ. ಇದರಲ್ಲಿ ಕೆಲವು ಕಾಲೇಜುಗಳಲ್ಲಿ ರೌಂಡ್ 2ಗಾಗಿ ಸರೆಂಡರ್ ಆಗಿರುವ ಸೀಟ್ಗಳು ವಿವರ ನೀಡಲಾಗಿದೆ. ಮೊದಲ ಕಾಲೇಜು ಅಲಕಟ್ಟೆ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ವಿಜಯಪುರ. ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ CSE, ಡಾಟಾ ಸೈನ್ಸ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಹಾಗೂ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಸೀಟ್ ಸರೆಂಡರ್ ಆಗಿವೆ. ಅಂದರೆ ಈ ಸೀಟ್ಗಳು ಇಷ್ಟು ಕ್ಯಾಟಗರಿಗೆ ಹೆಚ್ಚಳ ಆಗಿದೆ. ಆದ್ದರಿಂದ ಈಗ ನೆಕ್ಸ್ಟ್ ರೌಂಡ್ ಯಾರು ಸೆಕೆಂಡ್ ರೌಂಡಲ್ಲಿ ಈಗ ಯಾರು ರಿಸಲ್ಟ್ ಬರೋಕ್ಕಿಂತ ಕಾಯ್ತಾ ಇದ್ದಾರೆ ಅವ್ರಿಗೆ ಸೀಟ್ ಸಿಗುವ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಈ ಕಾಲೇಜಲ್ಲಿ ಒಟ್ಟು 56 ಸೀಟ್ಗಳು ಸರೆಂಡರ್ ಆಗಿವೆ. ಮತ್ತು ಇದೇ ಥರ ಎಲ್ಲ ಕಾಲೇಜ್ಗಳದ್ದು ನೀವು ನೋಡ್ಕೊಬಂದು ಈಗ ನೋಡ್ಬೋದು. ಮುಂದೆ ರಾಜೀವ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಹಾಸನ್ನು, ಅದರಲ್ಲೂ ಕೂಡ CSE ಬ್ರಾಂಚು, ಸೈಬರ್ ಸೆಕ್ಯೂರಿಟಿ, EEE, ISC, CSE ಮತ್ತು ಕಾಲೇಜು ಇಷ್ಟು ಕೋರ್ಸ್ಗಳು ಕೂಡ ಸರೆಂಡರ್ ಆಗಿದ್ರೆ ಇನ್ನೂ ಜಾಸ್ತಿ ಎಲ್ಲರಿಗೂ ಸೀಟ್ ಸಿಗುವ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಮತ್ತು ಮತ್ತೊಂದು ನೋಟಿಫಿಕೇಷನ್ 9 ಜುಲೈ 2026 ದಿನಾಂಕದಿಂದ ಇದರಲ್ಲಿ ಕೂಡ ರೌಂಡ್ 2ಗಾಗಿ ಕೆಲವು ಕಾಲೇಜುಗಳು ಸರೆಂಡರ್ ಸೀಟುಗಳು ವಿವರ ನೀಡಲಾಗಿದೆ. ಮೊದಲಿಗೆ APS ಕಾಲೇಜ್ ಆಫ್ ಇಂಜಿನಿಯರಿಂಗ್, A&N ಮಿಷಿನ್ ಲರ್ನಿಂಗ್, CSE ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಎಕ್ಸ್ಟ್ರಾ ಇನ್ನು ಕೋರ್ಸ್ಗಳು ಕೂಡ ಲಭ್ಯವಿದೆ. ಅಂದರೆ ಇನ್ನೂ ಸೀಟ್ ಹೆಚ್ಚಾಗಿ ಮಾಡಿದ್ದಾರೆ. ಅದರಿಂದ ನಿಮಗೆ ಅದು ಸೀಟು ಸೆಕೆಂಡ್ ರೌಂಡ್ಗೆ ಆ್ಯಡ್ ಆಗೋದ್ರಿಂದ ಯಾರಿಗೆ ಸೀಟ್ ಸಿಕ್ಕಿರಲಿಲ್ಲ ಫಸ್ಟ್ ರೌಂಡಲ್ಲಿ ಮತ್ತು ಇನ್ನೂ ಒಳ್ಳೆ ಕಾಲೇಜ್ ಸೀಟ್ ಬೇಕು ಅಂತ ಹಾಕಿರ್ತೀರ ಸೆಕೆಂಡ್ ರೌಂಡ್ ಸಿಗೋಕ್ಕೆ ಕೂಡ ಜಾಸ್ತಿ ಚಾನ್ಸ್ ಕೂಡ ಇದೆ. ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನೋಟಿಫಿಕೇಷನಲ್ಲಿ ಕಾಣಿಸ್ತಿರುವ ಸರೆಂಡರ್ ಸೀಟ್ಸ್ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ನೇರವಾಗಿ ಖಚಿತವಾಗಿ ಸಿಗುವ ಸೀಟ್ ಎಂದಲ್ಲ. ಸೀಟ್ ಅಲಾಟ್ಮೆಂಟ್ KA ನಿಯಮಗಳ ಕ್ಯಾಟಗರಿ, ರ್ಯಾಂಕ್, ಆಪ್ಷನ್ ಎಂಟ್ರಿ ಮತ್ತು ಸೀಟ್ ಅವೈಲಬಿಲಿಟಿ ಆಧಾರದ ಮೇಲೆ ನಡೆಯುತ್ತದೆ. ಹೀಗಾಗಿ ವಿದ್ಯಾರ್ಥಿಗಳು ಅಧಿಕೃತ KA ಮಾಹಿತಿ ಮತ್ತು ಅಂತಿಮ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನು ತಪ್ಪದೆ ಪರಿಶೀಲಿಸಬೇಕು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ KCET 2026 ರೌಂಡ್ 2 ಸೀಟ್ ಅಲಾಟ್ಮೆಂಟ್, ಕಟ್ ಆಫ್, ಆಪ್ಷನ್ ಎಂಟ್ರಿ ಮತ್ತು ಕಾಲೇಜ್ ಅಪ್ಡೇಟ್ಸ್ ಬಗ್ಗೆ ಇನ್ನಷ್ಟು ಸರಳವಾದ ಕನ್ನಡ ಮಾಹಿತಿಗಾಗಿ ನಮ್ಮ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ.